ರಾಜ್ಯದ ಮಟ್ಟದವರೆಗೆ ಎಲ್ಲ ಮೀಡಿಯಾಗಳಲ್ಲೂ ಕೂಡ ಇವತ್ತು ರೈತರ ಸಮಸ್ಯೆಗಳು ಬಹಳಷ್ಟಾಗಿದೆ. ರಸಗೊಬ್ಬರದ ಕೊರತೆ ಎದ್ದು ಕಾಣ್ತಾ ಇದೆ, ದಲಿತರ ಸಮಸ್ಯೆಗಳು ಬಹಳಷ್ಟಾಗಿದೆ. ಆದರೆ ಸರ್ಕಾರ ಇದರ ಬಗ್ಗೆ ಕಿಂಚಿತ್ತೂ ತಲೆ ಕೆಡಿಸ್ಕೊಂಡಿಲ್ಲ. ಅವರು ಬೇರೆ ಬೇರೆಯಲ್ಲಿ ಜಾತಿಗಳನ್ನು ಹೊಡೆಯತಕ್ಕಂಥದ್ದು, ಜಾತಿ ಜನಗಣತಿ ಅಂಥೇಳಿ ಅದರಲ್ಲಿ ಎಲ್ಲ ಜಾತಿಗೂ ಕ್ರೈಸ್ತ ಅನ್ನೋದು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ರೈಸ್ತ ಅನ್ನೋದು ಒಂದು ಧರ್ಮ. ಆ ಕ್ರೈಸ್ತ ಧರ್ಮಕ್ಕೂ ಈಗ ಲಿಂಗಾಯತ ಕ್ರೈಸ್ತ, ಒಕ್ಕಲಿಗ ಕ್ರೈಸ್ತ ಅಥವಾ ಕುರುಬ ಕ್ರೈಸ್ತ, ದಲಿತ ಕ್ರೈಸ್ತ ಈ ರೀತಿ ಸೇರಿಸಿ ಎಲ್ಲರನ್ನೂ ಗೊಂದಲಕ್ಕೆ ಈಡು ಮಾಡತಕ್ಕಂಥ ಕೆಲಸವನ್ನು ಈ ರಾಜ್ಯದ ಸರ್ಕಾರ ನೇತೃತ್ವ ವಹಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾಡ್ತಾ ಇರತಕ್ಕಂಥದ್ದು ಇದು ಒಂದು ಸರಿಯಾದ ಕ್ರಮ ಅಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ SCಗಳ ಜನಗಣತಿಯನ್ನು ಇತ್ತೀಚೆಗೆ 2 ತಿಂಗಳು ಹಿಂದೆ ಅಷ್ಟೇ ಮಾಡಲಾಗಿದೆ. ಮಾಡಿದ ಮೇಲೂ ಕೂಡ ಅಲ್ಲಿ ಕ್ರೈಸ್ತ ಅನ್ನೋ ಪದ ಇರಲಿಲ್ಲ. ಈಗ ಮತ್ತೆ ಹಿಂದುಳಿದ ವರ್ಗಗಳ ಒಂದು ಆಯೋಗದ ಮೂಲಕ ಮತ್ತೆ SC/STಗಳ ಜನಗಣತಿ ಮಾಡಿ ಮತ್ತೆ ಅದಕ್ಕೆ ಕ್ರೈಸ್ತರನ್ನು ಸೇರಿಸ್ತಕ್ಕಂಥ ಇದು ದೊಡ್ಡ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನನಗೆ ಅನಿಸ್ತಾ ಇರತಕ್ಕಂಥದ್ದು, ಮನು ಧರ್ಮಶಾಸ್ತ್ರದ ಪ್ರಕಾರ ಹಲವು ಜಾತಿಗಳು ಸೃಷ್ಟಿಯಾದವು ಹಿಂದೆ ಅಂತ ನಾವು ಕೇಳಿದ್ವಿ. ಈಗ ಆ ಮನುವಿಗೆ ಪರ್ಯಾಯವಾಗಿ ಮಾನ್ಯ ಸಿದ್ದರಾಮಯ್ಯನವರು ಕೂಡ ಜಾತಿಗಳ ಸೃಷ್ಟಿಗೆ ಹೊರಟಿದ್ದಾರೆ. ಇದು ಮತ್ತೊಬ್ಬ ಈ ಕಲಿಯುಗದ ಮನು ಸಿದ್ದರಾಮಯ್ಯ ಆಗಿದ್ದಾರೆ ಅಂತ ಜನ ಮಾತಾಡ್ತಿದ್ದಾರೆ. ಇದು ಸರಿಯಾದ ಕ್ರಮಗಳಲ್ಲ. ಒಂದು ಅಧಿಕಾರನ ಮಾಡ್ತಾ ಇರತಕ್ಕಂಥ ಸರ್ಕಾರ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡೋದು ಬಿಟ್ಟು ಜನರ ಸಮಸ್ಯೆಗಳನ್ನು ಉದ್ಭವ ಮಾಡತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಆದ್ದರಿಂದ ಎಲ್ಲರೂ ಕೂಡ ಇವತ್ತು SCಗಳಿಗೆ ಒಳ ಮೀಸಲಾತಿಯನ್ನು ಕೊಟ್ಟರು. ಒಳ ಮೀಸಲಾತಿ ಕೊಟ್ಟು ಬರೀ 5 ಗುಂಪುಗಳನ್ನಾಗಿ ಮಾಡಿದ್ದ ಆಯೋಗದ ವರದಿಯನ್ನು ತಿರಸ್ಕಾರ ಮಾಡಿ 3 ಗುಂಪುಗಳನ್ನು ಮಾಡಿ ಕೆಲವರನ್ನು ಸುಮಾರು 59 ಅಲೆಮಾರಿ ಸಮುದಾಯಗಳನ್ನು ಇವತ್ತು ಅನ್ಯಾಯ ಆಗಿದೆ ಅಂತೇಳಿ ಅವರು ಬೀದಿ ಹೋರಾಟ ಮಾಡ್ತಿದ್ದಾರೆ. ಒಂದು ಕಡೆ ಲೆಫ್ಟ್ನವರು ಕೂಡ ಗಲಾಟೆ ಮಾಡ್ತಿದ್ದಾರೆ, ರೈಟ್ನವರು ಕೂಡ ನಮಗೆ ಅನ್ಯಾಯ ಆಗಿದೆ ಅಂತಾರೆ. ಮತ್ತೆ ಬೋವಿ ಲಂಬಾಣಿ ಅವರು ಕೂಡ ಈ ರೀತಿ ನಮಗೆ ಅನ್ಯಾಯ ಆಗಿದೆ ಅಂತಾರೆ. ಅಂದರೆ ಯಾರನ್ನು ಕೂಡ ನೆಮ್ಮದಿಯಲ್ಲಿ ಇಡಲಿಕ್ಕೆ ಈ ಸರ್ಕಾರದಿಂದ ಸಾಧ್ಯ ಆಗಲಿಲ್ಲ. ಎಲ್ಲರೂ ಸೇರಿ ಹೋರಾಟ ಮಾಡತಕ್ಕಂಥ ಒಂದು ಪರಿಸ್ಥಿತಿಯನ್ನು ಉದ್ಭವ ಮಾಡಿದೆ.